ಗುರು ನಮಸ್ಕಾರ. ನನ್ನ ಮಿನಿ ಬ್ಲಾಗ್ ನೋಡೋರೆಲ್ಲ ಫಾಲೋ ಮಾಡಿ ಸಪೋರ್ಟ್ ಮಾಡಿ, ಹಂಗೆ ಯೂಟ್ಯೂಬ್ಗೆ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತೇನಪ್ಪ ಅಂದರೆ ನಿನ್ನೆ ತಂದಿರೋ ಟಾರ್ಪಲ್ಲು ನಮ್ಮ ಅಪ್ಪ ಫೋನ್ ಮಾಡಿ ತೊಗೊಂಬರೋ ನನ್ನ ಗಾಡಿಗೆ ಹಾಕೊಬೇಕು ಅಂದರು. ಅಲ್ಲಿಂದ ಹೋಯ್ತಾ ನಿನ್ನೆ ಬಂದಿರೋ ಮಳೆ ಕಾರ್ಯಕ್ರಮದಿಂದ ಸೀಟೆಲ್ಲ ಯಾವಾಗಿತ್ತು ಸೀಟ್ ಗೀಟ್ ಹೊಸ್ಕೊಂಡು ಹೋಗೋಣ ಅಂತ ಹೋಗ್ತಿದ್ದೆ. ನಾನು ಮರ್ತೋಗಿದ್ದೆ, ನಿನ್ನೆ ತಂದಿರೋ ಗಾಡಿ ಹಂಗೆ ನಿಲ್ಲಿಸಿದೆ. ಪ್ಯಾಲೆಟ್ ಕೂಡ ಅನ್ಲೋಡ್ ಮಾಡಿಸಿಲ್ಲ. ಹಂಗೆ ಬರ್ತಾ ಪ್ಯಾಲೆಟ್ನು ಎಲ್ಲ ಎಂಟ್ರಿ ಮಾಡ್ಸ್ಕೊಂಡು ಬರೋಣ ಅಂತ ಬಿಲ್ಗಿಲೆಲ್ಲ ಜೊತೆಗೆ ತೊಗೊಂಡು ಹೋಗೋ ಅಷ್ಟರಲ್ಲಿ ನಮ್ಮ ಅಪ್ಪನೂ ಬಂದು ನಿಂತಿದ್ರು. ಟಾರ್ಪಲ್ ಹಾಕೋದೇನು ಬೇಡ, ಹಗ್ಗ ಹೊಡಿಬೇಕು ಮೇಲತ್ತು ಅಂತಂದರು. ಹಂಗೆ ಸೀದಾ ಮೇಲೆ ಹತ್ತಿದ್ದೇನೆ. ಹಾಕಿರೋ ಹಗ್ಗ ಎಲ್ಲ ಬಿಚ್ಚಿದ್ದೆ. ಸರಿ ಬಾರಪ್ಪ ಹಾಕೋಣ ಅಂತಂದ್ರೆ ನಮ್ಮ ಅಪ್ಪ ಏನೋ ತಂದು ಎಲ್ಲ ಸೈಡ್ಗೆ ಇಡ್ತಾಯಿದ್ರು. ಅಷ್ಟೇ ನಾನು ಹಗ್ಗ ಈಗ ಎಲ್ಲ ಬಿಚ್ಕೊಂಡಿದ್ದೆ. ಹಗ್ಗ ಹಾಕಿ ಶಿಸ್ತಾಗಿ ಹೋಯ್ತಾ. ನನ್ನ ಗಾಡಿಗೂ ಸ್ವಲ್ಪ ಗಮನ ಬೇಕಿತ್ತು ವೆಲ್ಡಿಂಗ್ ಮಾಡ್ಸೋಕ್ಕೆ. ಹಂಗೆ ನಮ್ಮ ಅಪ್ಪ ತಂದಿದ್ರು, ಅದನ್ನು ಎತ್ಕೊಂಡು ಶಿಸ್ತಾಗಿ ಹೋಗ್ತಾಯಿದ್ದೆ. ನಮ್ಮ ಗಾಡಿಗೆ ಸ್ವಲ್ಪ ವೆಲ್ಡಿಂಗ್ ಮಾಡ್ಸೋಣ. ನಾನು ಚಾರ್ಜರೇ ಮರ್ತೋಗಿದ್ದೆ, ಚಾರ್ಜರು ತಂದಿರಲಿಲ್ಲ. ಬೆಳಗ್ಗೆಯಿಂದ ವೀಡಿಯೋನು ಮಾಡೋಕ್ಕಾಗಲಿಲ್ಲ. ಲೋಡ್ ಗೀಡೆಲ್ಲ ಮಾಡಿಸ್ಕೊಬಂದೆ. ಪೋರ್ಟರಲ್ಲಿ 600 ರೂಪಾಯಿ ಕೊಟ್ಟು ರಿಟನ್ನು ನಾನು ಇರೋ ಜಾಗಕ್ಕೆ ಚಾರ್ಜರ್ ತರಿಸ್ಕೊಂಡೆ. ಹೊಸ ಚಾರ್ಜರ್ ತೊಗೋಬೇಕಾಯಿತು, ಆದರೆ ಕಂಪ್ನಿ ಚಾರ್ಜರ್ ತೊಗೊಳಕ್ಕಾಗಲ್ಲ ಅಂದ್ಬಿಟ್ಟು ಹಳೆ ಚಾರ್ಜರೇ ತರಿಸ್ಕೊಂಡೆ. ಇವತ್ತಿನ ಕಾರ್ಯಕ್ರಮ ಏನಂದರೆ ಏನೂ ಇಲ್ಲ, ಮಲಿಕೊಳ್ಳೋದು. ಆಲ್ಟ್ ಆಗುತ್ತೆ ಗಾಡಿ, ಗೊತ್ತಿರೋ ವಿಚಾರನೇ. ಖಾಲಿ ಆಗೋಲ್ಲ ಗಾಡಿ. ಆಲ್ರೆಡಿ ತುಂಬ ಗಾಡಿಗಳವೆ, ಖಾಲಿ ಆಗೋಲ್ಲ. ಗಾಡಿ ನಿಲ್ಲಿಸಿ ಮಲ್ಕೊಳ್ಳೋದು, ರೆಸ್ಟ್ ಮಾಡೋದು ಅಷ್ಟೇ ಇವತ್ತು. ಗುರು ಫೈನಲಿ ಗಾಡಿ ಖಾಲಿ ಆಗಲಿಲ್ಲ. ಇಲ್ಲಂತೂ ಭಯಂಕರ ಸೊಳ್ಳೆ. ಅದು ಹೆಂಗೆ ಇವತ್ತು ಮಲಗೋದು ಅನ್ನೋದೇ ಗೊತ್ತಾಗ್ತಾಯಿಲ್ಲ. ನೋಡೋಣ, ಆದಷ್ಟು ಟ್ರೈ ಮಾಡಿ ಮಲಗೋಣ, ರೆಸ್ಟ್ ಮಾಡೋಣ. ಬನ್ನಿ, ಏನೂ ಮಾಡೋಕ್ಕಾಗಲ್ಲ, ಹಣೆ ಬರ.